ಪ್ರೇಮಪಾಪಿ ಪಾಕಿಸ್ತಾನ ಇಷ್ಟೆಲ್ಲ ಒಂದು ಅದ್ಭುತ ಅವಕಾಶ ಸಿಕ್ಕಿದೆ ಬಚಾವ್ ಆಗೋದು. ಗಡಿಯಲ್ಲಿ ಮತ್ತೆ ಕಿರಿಕ್ ಮಾಡ್ತಾ ಇದೆ ಪಾಕಿಸ್ತಾನ. ಈಗ ಪಾಕಿಸ್ತಾನದ ಸರ್ಕಾರ ಏನ್ ಹೇಳ್ಬಹುದು ಅಂದ್ರೆ, ಅದು ನಾವಲ್ಲ, ಪ್ರಾಕ್ಸಿ ವಾರ್ ಅಂತ ಹೇಳುತ್ತೆ. ನಾವಲ್ಲ, ಅದು ಸಪರೇಟ್ ವಿಷಯಗಳು ಮಾಡ್ತಾ ಇರೋದು, ನಮಗದಕ್ಕೆ ಹೀಗೆ ಹೇಳುತ್ತೆ. ನನ್ನ ಪ್ರಕಾರ ಈಗ ಅಮೆರಿಕ ಬಂದು ಒಂದೆರಡು ಬಾಂಬ್ ಹಾಕಿ ಹೋಗೋದು ಬೆಸ್ಟ್. ಬದುಕಿದೆಯ ಬಡ ಜೀವ ಅನ್ನುವಂತ ರೀತಿಯಲ್ಲಿ ಇದ್ದಂತ ಪಾಕಿಸ್ತಾನಕ್ಕೆ ಇಡೀ ಭಾರತ ಒಂದು ರೀತಿಯಲ್ಲಿ ಇದು ಏನ್ ಸೀಸ್ ಫೈರ್ ಯಾವ್ದಪ್ಪ ಇದು, ಆ 4 ಜನ ಹೊಡೆದೋದ್ರಲ್ಲ ಅವರನ್ನ ನೀವು ವಾಪಸ್ ಪಡ್ಕೊಂಡಿಲ್ಲ. ಕಚ್ನಲ್ಲಿ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ, ಮತ್ತೆ ಗಡಿಯಲ್ಲಿ ಮತ್ತೆ ಕಿರಿಕ್ ಮಾಡ್ತಾ ಇದೆ ಪಾಕಿಸ್ತಾನ. ಮತ್ತೊಮ್ಮೆ ಡ್ರೋನ್ ದಾಳಿ ನಡೆಸಿದೆ ಪಾಕಿಸ್ತಾನ. ಆಮೇಲೆ 3 ದಿನದಲ್ಲೇ ಇದು ದೊಡ್ಡ ಮಟ್ಟದ ಡ್ರೋನ್ ದಾಳಿ, ದೊಡ್ಡಣ್ಣ ಹೇಳಿದ ಅಂತ ಹೇಳಿ ದೊಡ್ಡ ದಾಳಿ. ಆಲ್ರೆಡಿ ಸೀಸ್ ಫೈರ್ಗೆ ಒಪ್ಕೊಂಡಿದ್ದಕ್ಕೆ ಭಾರತೀಯರು ಒಂದು ರೀತಿಯಲ್ಲಿ ಕೋಪಗೊಂಡಿದ್ರು. ಆದರೂ ಕೂಡ ನರೇಂದ್ರ ಮೋದಿ ತೆಗೆದುಕೊಳ್ಳುವ ನಿರ್ಧಾರಗಳು ದೇಶದ ಪರವಾಗಿರಬಹುದೇನೋ ಅನ್ನುವಂತ ಒಂದು ಕಲ್ಪನೆ ಕೂಡ ಇತ್ತು. ಆದರೆ ಈಗಂತೂ ಕಳೆದ 3 ದಿನಗಳಲ್ಲೇ ಅತಿ ದೊಡ್ಡ ಮಟ್ಟದ ದಾಳಿ ಇದು. ಅನೇಕ ಕಚ್ ಪ್ರದೇಶದಲ್ಲೂ ಕೂಡ ಕಂಡು ಬಂದಿದೆ. ನೋಡಿ, 4 ರಾಜ್ಯಗಳು ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಪಂಜಾಬ್ ಮತ್ತು ಗುಜರಾತ್ ಗಡಿ ರಾಜ್ಯ. ಇಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ, ಅನೇಕ ಕಾರ್ಯಕ್ರಮಗಳನ್ನು ಮುಂದೂಡಲಾಗಿದೆ. ಗಡಿಯುದ್ದಕ್ಕೂ ಇದೀಗ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ. ಅಮೆರಿಕಾಗೂ ಕೂಡ 3 ಕಾಸಿನ ಬೆಲೆ ಇಲ್ಲ ಹಂಗೆ ಮಾಡಿಬಿಡುತ್ತೆ ಪಾಕಿಸ್ತಾನ. ಇನ್ಫ್ಯಾಕ್ಟ್ ಯಾವಾಗ ಕದನ ವಿರಾಮದ ಬಗ್ಗೆ ನಿರ್ಧಾರ ಆಗಿದೆ ಅನ್ನೋ ಸುದ್ದಿ ಬ್ರೇಕ್ ಆಯ್ತು, ಆ ಸಂದರ್ಭದಲ್ಲೇನೆ ರಿಪಬ್ಲಿಕ್ ಕನ್ನಡ ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿತ್ತು, ಕದನ ವಿರಾಮ ಒಪ್ಪಂದ ಆಗಿದೆ ಸರಿ, ಬಟ್ ಪಾಕಿಸ್ತಾನ ಇದಕ್ಕೆ ಬೆಲೆ ಕೊಡುತ್ತಾ ಅಂತ ಹೇಳಿ ಅನುಮಾನ ಇದೆ ಅಂತ. ಅಮೆರಿಕ ಹೇಳಿದ್ರು ಸರಿ, ಅಥವಾ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಇರೋ ಬರೋ ತಾಳ್ಮೆ ಎಲ್ಲ ತೋರಿಸಿ ಹೋಗ್ಲಿ ಬದುಕೊಳ್ಳಿ ಅಂತ ಹೇಳಿ ಒಪ್ಕೊಂಡ್ರು ಸರಿ. ಪಾಕಿಸ್ತಾನದಲ್ಲಿ ಯಾವ ಮಟ್ಟಿಗೆ ಅರಾಜಕತೆ ಇದೆ ಅಂದ್ರೆ, ಅಲ್ಲಿನ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ಯಾರ ಮಾತು ಯಾರೂ ಕೇಳಲ್ಲ. ಅಮೆರಿಕಾದ ಮುಂದೆ ಹೋಗಿ ಭಿಕ್ಷೆ ಬೇಡಿ ಕದನ ವಿರಾಮವನ್ನ ಗೆದ್ದು ಬಂದವ್ರು ಯಾರು? ಇದೀಗ LOCಯಲ್ಲಿ ನಿಂತ್ಕೊಂಡು ಶೂಟ್ ಮಾಡಿ ಅಂತ ಹೇಳಿ ಆರ್ಡರ್ ಕೊಟ್ಟವ್ರು ಮತ್ಯಾರು? ಅಲ್ಲಿನ ಸರ್ಕಾರಕ್ಕೂ ಸೇನೆಗೂ ಒಂದಕ್ಕೊಂದು ತಾಳೆನೇ ಆಗಲ್ಲ ಆ ರೀತಿಯ ಪರಿಸ್ಥಿತಿ. IMF ನಲ್ಲಿ ಸಾಲ ಬೇಕು ಅನ್ನೋ ಕಾರಣಕ್ಕೆ ಅಮೆರಿಕದ ಮುಂದೆ ಹೋಗಿ ಮಂಡಿ ಊರಿತ್ತು ಪಾಕಿಸ್ತಾನ. ನೀವು ಸಾಲನಾರೋ ತಗೊಳ್ಳಿ, ಮತ್ತೊಂದಾದ್ರೂ ಮಾಡ್ಕೊಳ್ಳಿ, ನಾವು ಮಾಡೋದು ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಪಾಕಿಸ್ತಾನದ ಸೇನೆ. ಭಾರತದ ಗಡಿಯುದ್ದಕ್ಕೂ ಕೂಡ LOCಯ ಅನೇಕ ಭಾಗಗಳಲ್ಲಿ ದಾಳಿ ನಡೆಸಲಾಗ್ತಾ ಇದೆ. ಕಾಶ್ಮೀರದಲ್ಲಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ನಡೆಸಲಾಗಿದೆ. ನಿನ್ನೆ ದಾಳಿ ಮಾಡಿದ ಪ್ರದೇಶ ಬಿಟ್ಟು ಬೇರೆ ಕಡೆಗಳಲ್ಲಿ ದಾಳಿ ಮಾಡಲಾಗ್ತಾ ಇದೆ. ಹೊಸ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿ ನಡೆಸ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದು ಹಾಕ್ತಾ ಇದೆ ಭಾರತ. ಪಾಕಿಸ್ತಾನಕ್ಕೆ ಗೊತ್ತಿರಬೇಕಾದ ಸಂಗತಿ ಅಂದ್ರೆ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅಂದ್ರೆ, ಇಡೀ ಭಾರತದ ಯಾವುದೇ ಭಾಗದಲ್ಲಿ ವಾಯು ದಾಳಿ ನಡೆಸುವ ಪ್ರಯತ್ನ ಮಾಡಿದ್ರೂ ಕೂಡ ಅದಾಗೋದಿಷ್ಟೇ ಫೇಲ್ಯೂರ್. ಯಾಕಂದ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾದಿಂದ ತಂದಿದ್ದಲ್ಲ. ಚೀನಾದಿಂದ ತಂದಂತ HQ-9 ಅಲ್ಲ, HQ-27 ಅಲ್ಲ, HQ-16 ಕೂಡ ಅಲ್ಲ. ಭಾರತದ ಬಳಿ ಇರೋದು ಒಂದು ಕಡೆಯಲ್ಲಿ ಆತ್ಮನಿರ್ಭರತೆಯನ್ನ ಸೂಚಿಸುವ ಆಕಾಶ್, ಮತ್ತೊಂದು ಕಡೆಯಲ್ಲಿ L-17. ಇದೆಲ್ಲಕ್ಕಿಂತ ಅತಿ ಹೆಚ್ಚಿನ ಬಲ ನೀಡ್ತಾ ಇರೋದು S-400. ಪಾಕಿಸ್ತಾನ ನಿನ್ನೆ ನಡೆಸಿದ ಜಾಗದಲ್ಲೇ ಅಟ್ಯಾಕ್ ನಡೆಸಿದ್ರು, ಅಥವಾ ಇವತ್ತು ಹೊಸ ಜಾಗವನ್ನ ಹುಡ್ಕೊಂಡ್ರು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಎಲ್ಲಾ ದಾಳಿಯನ್ನ ಕೂಡ ಅತ್ಯಂತ ಸಮರ್ಥವಾಗಿ ನಿರ್ನಾಮ ಮಾಡಿದೆ. ಈಗ ಬರ್ತಾ ಇರುವಂತಹ ಹೊಸ ದೃಶ್ಯಾವಳಿಗಳು ಮತ್ತೊಮ್ಮೆ
ಸಿಕ್ಕಾಪಟ್ಟೆ ಡ್ರೋನ್ ದಾಳಿ. ಕಳೆದ 3 ದಿನಕ್ಕೂ ಹೆಚ್ಚಿನ ದಾಳಿ. ಅಲ್ಲಿ ಸರ್ಕಾರ ಹೇಳಿದ್ದನ್ನ ಅಲ್ಲಿ ಸೈನ್ಯ ಕೇಳತ್ತೋ, ಅವ್ರಿಗೆ ತಾಳಮೇಳ ಇದೆಯೋ? ಸೈನಿಕರೇ ಹೇಳ್ಬೋದೇನು, ನೀವ್ಯಾರು ಹೇಳಕ್ಕೆ ನಮಗೆ ಅಂತ ಕೇಳಿ ಹಾರಿಸ್ತಾ ಇದ್ದಾರೋ? ಈ ತರ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನ ಪಾಲಿಸೋಕಾಗ್ತಾ ಇಲ್ಲ. ನಾಳೆ ಇವರ ಕೈಗೆ ಅದೇನಾದ್ರೂ ಆಟಮ್ ಬಾಂಬ್ ಸಿಕ್ಕಿದ್ರೆ ಏನ್ ಗತಿ? ಮಿಲಿಟರಿ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿದೆಯಂತೆ ಪಾಕಿಸ್ತಾನ. ನಾರ್ದನ್ ಕಮಾಂಡ್ ಮೇಲೆ ದಾಳಿಗೆ ಯತ್ನ. ಮಿಲಿಟರಿ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಪಾಕಿಸ್ತಾನ. ನಾರ್ದನ್ ಕಮಾಂಡ್ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನಕ್ಕೆ ಗೊತ್ತಿಲ್ಲದ ಸಂಗತಿ ಅಂದ್ರೆ ನಮ್ಮ ನಾರ್ದನ್ ಕಮಾಂಡ್ ದೇಶದ ಅತ್ಯಂತ ಬಲಿಷ್ಠವಾದ ಕೋಟೆ, ಅದರ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾ ಇದೆ ಪಾಕಿಸ್ತಾನ. ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಮಿಲಿಟರಿ ಬೇಸ್ ಮೇಲೆ ದಾಳಿಗೆ ಪ್ರಯತ್ನ ಮಾಡಿ ಅಲ್ಲೂ ಕೂಡ ಕೈ ಸುಟ್ಕೊಳ್ತಾ ಇದೆ ಪಾಕಿಸ್ತಾನ. ಕಳೆದ 3 ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಮತ್ತಷ್ಟು ಪ್ರಬಲವಾದ ದಾಳಿಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಮನ್ ಸೆನ್ಸ್ ನ ಪಾಠ ಮಾಡ್ಲಿಕ್ಕೆ ಬಂದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಟ್ವೀಟ್ ಅನ್ನ ಗಮನಿಸಿದಾಗ ಎರಡೂ ದೇಶಗಳು ಪಾಕಿಸ್ತಾನ ನಡೆಸಿದ ಸುದೀರ್ಘವಾದ ಮಧ್ಯಸ್ಥಿಕೆ, ಸುದೀರ್ಘವಾದ ಮಾತುಕತೆಗೆ ಮನ್ನಣೆ ಕೊಟ್ಟಿದೆ. ಹಾಗೆ ಕಾಮನ್ ಸೆನ್ಸ್ ನ ಬೆಲೆ ಕೊಟ್ಟು ನಿರ್ಧಾರಕ್ಕೆ ಬಂದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತಿದು. ಕೊನೆಗೂ ಎರಡೂ ದೇಶಗಳು ತಮ್ಮ ಕಾಮನ್ ಸೆನ್ಸ್ ಅನ್ನ ಉಪಯೋಗಿಸ್ಲಿಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿ ಬರೆದುಕೊಂಡಿದ್ರು ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್. ಕೆಲವರಿಗೆ ಹಾರ್ಷ್ ಅನ್ಸ್ಬೋದು, ಅಮೆರಿಕ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ಗೆ ಹೀಗೆ ಬರೀಬೇಕಾದ್ರೆ ಕಾಮನ್ ಸೆನ್ಸ್ ಇರ್ಲಿಲ್ವಾ ಅಂತ ಹೇಳಿ. ಪಾಕಿಸ್ತಾನದ ಬುದ್ಧಿ ಏನು ಅನ್ನೋ ಕಾಮನ್ ಸೆನ್ಸ್ ಅಮೆರಿಕ ಅಧ್ಯಕ್ಷರು ಮರೆತು ಬಿಟ್ಟಿದ್ರ ಅಂತ ಹೇಳಿ. ಪಾಕಿಸ್ತಾನ ಯಾವತ್ತಿಗೂ ಕೂಡ ಹೇಳೋದೊಂದು ಮಾಡೋದೊಂದು ಅನ್ನೋ ಕಾಮನ್ ಸೆನ್ಸ್ ಅನ್ನ ಮರೆತು ಬಿಟ್ಟಿದ್ರ ಡೊನಾಲ್ಡ್ ಟ್ರಂಪ್. ಗುಜರಾತ್ನ ಕಚ್ ಸೇರಿದಂತೆ ಹಲವೆಡೆ ಡ್ರೋನ್ ದಾಳಿ ಯತ್ನ. ಬಹಳ ಮುಖ್ಯ 4 ರಾಜ್ಯಗಳು. ಗುಜರಾತ್ನ ಕಚ್ನಲ್ಲೂ ಕೂಡ ಮೊನ್ನೆ ಒಂದು ಡ್ರೋನ್ನ ಅವಶೇಷಗಳು ಕಚ್ನಲ್ಲಿ ಬಿದ್ದಿದ್ದನ್ನು ನಾವು ತೋರಿಸಿದ್ವಿ. ಗುಜರಾತ್ನ ಕಚ್ ಸೇರಿದಂತೆ ಹಲವೆಡೆ ದಾಳಿ ಯತ್ನ. ಡೊನಾಲ್ಡ್ ಟ್ರಂಪ್ ಕಾಮಿಡಿ ಆಗ್ಬಿಟ್ರ ಅಂತ ಈ ನಡುವೆ. ಡೊನಾಲ್ಡ್ ಟ್ರಂಪ್ ಮಾತನ್ನ ಚೀನಾ ಕೇಳತ್ತೆ, ಫ್ರಾನ್ಸ್ ಕೇಳತ್ತೆ, ದೊಡ್ಡ ದೊಡ್ಡ ದೇಶಗಳು ಕೇಳುತ್ತೆ, ಆದ್ರೆ ಬಿಕಾರಿ ಪಾಕಿಸ್ತಾನ ಕೇಳ್ತಾ ಇಲ್ಲ. ಅದೇ ಹೇಳಿದ್ದು, ಪಾಕಿಸ್ತಾನಕ್ಕೆ ಕಳ್ಕೊಳ್ಳೋಕ್ಕೇನಿದೆ ಅದೆಲ್ಲ ಕಳ್ಕೊಂಡಾಗಿದೆ. ಗುಜರಾತ್ನ ಕಚ್ ಸೇರಿ ಹಲವೆಡೆ ದಾಳಿ ಆಗಿದೆ. ಜಮ್ಮು ಕಾಶ್ಮೀರದ ಗಂದರ್ಬಾಲ್ನಲ್ಲೂ ಕೂಡ ದಾಳಿಗೆ ಯತ್ನ ಮಾಡಲಾಗಿದೆ. ಪಾಕಿಸ್ತಾನದ ಎಲ್ಲ ದಾಳಿಯನ್ನ ಸತೀಶ್ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲ ಮಾಡಿದೆ. 4 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಶ್ರೀನಗರ, ಮತ್ತೊಂದು ಕಡೆ ಅನಂತನಾಗ್, ಮತ್ತೊಂದು ಕಡೆ ಉಧಂಪುರ, ಹಾಗೆ ಶ್ರೀನಗರದ್ದೇ ಮತ್ತೊಂದು ಭಾಗ, ಶ್ರೀನಗರದ್ದೇ ಮತ್ತೊಂದು ದೃಶ್ಯ. 4 ಪ್ರತ್ಯೇಕ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಅಮೆರಿಕದ ಮಾನ ಮರ್ಯಾದೆಯನ್ನ ಈ ದೃಶ್ಯಗಳು ತೆಗಿತಾ ಇದೆ. ಅಮೆರಿಕ ಅಧ್ಯಕ್ಷರ ಶಕ್ತಿ, ಸಾಮರ್ಥ್ಯ, ಅವರ ಕಮಾಂಡಿಂಗ್ ಪವರ್ಸ್, ಇದೆಲ್ಲವನ್ನ ಈ ದೃಶ್ಯಗಳು ವಿಶ್ವದ ಮುಂದೆ ಬೆತ್ತಲು ಮಾಡ್ತಾ ಇದೆ. ಪಾಕಿಸ್ತಾನ ಈಸ್ ಅ ರೋಗ್ ಸ್ಟೇಟ್. ಯುಎನ್ ನಲ್ಲಿ ಬಹಳ ಸ್ಪಷ್ಟವಾಗಿ ಭಾರತದ ಪ್ರತಿನಿಧಿ ಹೇಳಿದ್ದಾರೆ, ಪಾಕಿಸ್ತಾನ ಒಂದು ಗೂಂಡಾ ರಾಜ್ಯ, ಯಾರ ಮಾತಿಗೂ ಬೆಲೆ ಕೊಡದ ರಾಜ್ಯ. ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ. ಬಾಪಿ ಪಾಕಿಸ್ತಾನ
ಇಷ್ಟೆಲ್ಲ ಒಂದು ಅದ್ಭುತ ಅವಕಾಶ ಸಿಕ್ಕಿದೆ ಬಚಾವಾಗೋದು. ಗಡಿಯಲ್ಲಿ ಮತ್ತೆ ಕಿರಿಕ್ ಮಾಡ್ತಾ ಇದೆ ಪಾಕಿಸ್ತಾನ. ಈಗ ಪಾಕಿಸ್ತಾನದ ಸರ್ಕಾರ ಏನ್ ಹೇಳ್ಬಹುದು ಅಂದ್ರೆ, ಅದು ನಾವಲ್ಲ, ಪ್ರಾಕ್ಸಿ ವಾರ್ ಅಂತ ಹೇಳುತ್ತೆ. ನಾವಲ್ಲ, ಅದು ಸಪರೇಟ್ ವಿಷಯಗಳು ಮಾಡ್ತಾ ಇರೋದು, ನಮಗದಕ್ಕೆ ಹೀಗೆ ಹೇಳುತ್ತೆ. ನನ್ನ ಪ್ರಕಾರ ಈಗ ಅಮೆರಿಕ ಬಂದು ಒಂದೆರಡು ಬಾಂಬ್ ಹಾಕಿ ಹೋಗೋದು ಬೆಸ್ಟ್. ಬದುಕಿದೆಯ ಬಡ ಜೀವ ಅನ್ನುವಂತ ರೀತಿಯಲ್ಲಿ ಇದ್ದಂತ ಪಾಕಿಸ್ತಾನಕ್ಕೆ ಇಡೀ ಭಾರತ ಒಂದು ರೀತಿಯಲ್ಲಿ ಇದು ಏನ್ ಸೀಸ್ ಫೈರ್ ಯಾವ್ದಪ್ಪ ಇದು, ಆ 4 ಜನ ಹೊಡೆದೋದ್ರಲ್ಲ ಅವರನ್ನ ನೀವು ವಾಪಸ್ ಪಡ್ಕೊಂಡಿಲ್ಲ. ಕಚ್ನಲ್ಲಿ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ, ಮತ್ತೆ ಗಡಿಯಲ್ಲಿ ಮತ್ತೆ ಕಿರಿಕ್ ಮಾಡ್ತಾ ಇದೆ ಪಾಕಿಸ್ತಾನ. ಮತ್ತೊಮ್ಮೆ ಡ್ರೋನ್ ದಾಳಿ ನಡೆಸಿದೆ ಪಾಕಿಸ್ತಾನ. ಆಮೇಲೆ 3 ದಿನದಲ್ಲೇ ಇದು ದೊಡ್ಡ ಮಟ್ಟದ ಡ್ರೋನ್ ದಾಳಿ, ದೊಡ್ಡಣ್ಣ ಹೇಳಿದ ಅಂತ ಹೇಳಿ ದೊಡ್ಡ ದಾಳಿ. ಆಲ್ರೆಡಿ ಸೀಸ್ ಫೈರ್ಗೆ ಒಪ್ಕೊಂಡಿದ್ದಕ್ಕೆ ಭಾರತೀಯರು ಒಂದು ರೀತಿಯಲ್ಲಿ ಕೋಪಗೊಂಡಿದ್ರು. ಆದರೂ ಕೂಡ ನರೇಂದ್ರ ಮೋದಿ ತೆಗೆದುಕೊಳ್ಳುವ ನಿರ್ಧಾರಗಳು ದೇಶದ ಪರವಾಗಿರಬಹುದೇನೋ ಅನ್ನುವಂತ ಒಂದು ಕಲ್ಪನೆ ಕೂಡ ಇತ್ತು. ಆದರೆ ಈಗಂತೂ ಕಳೆದ 3 ದಿನಗಳಲ್ಲೇ ಅತಿ ದೊಡ್ಡ ಮಟ್ಟದ ದಾಳಿ ಇದು. ಅನೇಕ ಕಚ್ ಪ್ರದೇಶದಲ್ಲೂ ಕೂಡ ಕಂಡು ಬಂದಿದೆ. ನೋಡಿ, 4 ರಾಜ್ಯಗಳು ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಪಂಜಾಬ್ ಮತ್ತು ಗುಜರಾತ್ ಗಡಿ ರಾಜ್ಯ. ಇಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ, ಅನೇಕ ಕಾರ್ಯಕ್ರಮಗಳನ್ನು ಮುಂದೂಡಲಾಗಿದೆ. ಗಡಿಯುದ್ದಕ್ಕೂ ಇದೀಗ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ. ಅಮೆರಿಕಾಗೂ ಕೂಡ 3 ಕಾಸಿನ ಬೆಲೆ ಇಲ್ಲದಂಗೆ ಮಾಡಿಬಿಡುತ್ತೆ ಪಾಕಿಸ್ತಾನ. ಇನ್ಫ್ಯಾಕ್ಟ್ ಯಾವಾಗ ಕದನ ವಿರಾಮದ ಬಗ್ಗೆ ನಿರ್ಧಾರ ಆಗಿದೆ ಅನ್ನೋ ಸುದ್ದಿ ಬ್ರೇಕ್ ಆಯ್ತು, ಆ ಸಂದರ್ಭದಲ್ಲೇನೆ ರಿಪಬ್ಲಿಕ್ ಕನ್ನಡ ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿತ್ತು, ಕದನ ವಿರಾಮ ಒಪ್ಪಂದ ಆಗಿದೆ ಸರಿ, ಬಟ್ ಪಾಕಿಸ್ತಾನ ಇದಕ್ಕೆ ಬೆಲೆ ಕೊಡುತ್ತಾ ಅಂತ ಹೇಳಿ ಅನುಮಾನ ಇದೆ ಅಂತ. ಅಮೆರಿಕ ಹೇಳಿದ್ರು ಸರಿ, ಅಥವಾ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಇರೋ ಬರೋ ತಾಳ್ಮೆ ಎಲ್ಲ ತೋರಿಸಿ ಹೋಗ್ಲಿ ಬದುಕೊಳ್ಳಿ ಅಂತ ಹೇಳಿ ಒಪ್ಕೊಂಡ್ರು ಸರಿ. ಪಾಕಿಸ್ತಾನದಲ್ಲಿ ಯಾವ ಮಟ್ಟಿಗೆ ಅರಾಜಕತೆ ಇದೆ ಅಂದ್ರೆ, ಅಲ್ಲಿನ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ಯಾರ ಮಾತು ಯಾರೂ ಕೇಳಲ್ಲ. ಅಮೆರಿಕಾದ ಮುಂದೆ ಹೋಗಿ ಭಿಕ್ಷೆ ಬೇಡಿ ಕದನ ವಿರಾಮವನ್ನ ಗೆದ್ದು ಬಂದವ್ರು ಯಾರು? ಇದೀಗ LOCಯಲ್ಲಿ ನಿಂತ್ಕೊಂಡು ಶೂಟ್ ಮಾಡಿ ಅಂತ ಹೇಳಿ ಆರ್ಡರ್ ಕೊಟ್ಟವ್ರು ಮತ್ಯಾರು? ಅಲ್ಲಿನ ಸರ್ಕಾರಕ್ಕೂ ಸೇನೆಗೂ ಒಂದಕ್ಕೊಂದು ತಾಳೆನೇ ಆಗಲ್ಲ ಆ ರೀತಿಯ ಪರಿಸ್ಥಿತಿ. IMF ನಲ್ಲಿ ಸಾಲ ಬೇಕು ಅನ್ನೋ ಕಾರಣಕ್ಕೆ ಅಮೆರಿಕದ ಮುಂದೆ ಹೋಗಿ ಮಂಡಿ ಊರಿತ್ತು ಪಾಕಿಸ್ತಾನ. ನೀವು ಸಾಲನಾರೋ ತಗೊಳ್ಳಿ, ಮತ್ತೊಂದಾದ್ರೂ ಮಾಡ್ಕೊಳ್ಳಿ, ನಾವು ಮಾಡೋದು ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಪಾಕಿಸ್ತಾನದ ಸೇನೆ. ಭಾರತದ ಗಡಿಯುದ್ದಕ್ಕೂ ಕೂಡ LOCಯ ಅನೇಕ ಭಾಗಗಳಲ್ಲಿ ದಾಳಿ ನಡೆಸಲಾಗ್ತಾ ಇದೆ. ಕಾಶ್ಮೀರದಲ್ಲಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ನಡೆಸಲಾಗಿದೆ. ನಿನ್ನೆ ದಾಳಿ ಮಾಡಿದ ಪ್ರದೇಶ ಬಿಟ್ಟು ಬೇರೆ ಕಡೆಗಳಲ್ಲಿ ದಾಳಿ ಮಾಡಲಾಗ್ತಾ ಇದೆ. ಹೊಸ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿ ನಡೆಸ್ತಾ ಇದೆ. ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದು ಹಾಕ್ತಾ ಇದೆ ಭಾರತ. ಪಾಕಿಸ್ತಾನಕ್ಕೆ ಗೊತ್ತಿರಬೇಕಾದ ಸಂಗತಿ ಅಂದ್ರೆ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅಂದ್ರೆ, ಇಡೀ ಭಾರತದ ಯಾವುದೇ ಭಾಗದಲ್ಲಿ ವಾಯು ದಾಳಿ ನಡೆಸುವ ಪ್ರಯತ್ನ ಮಾಡಿದ್ರೂ ಕೂಡ ಅದಾಗೋದಿಷ್ಟೇ ಫೇಲ್ಯೂರ್. ಯಾಕಂದ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾದಿಂದ ತಂದಿದ್ದಲ್ಲ. ಚೀನಾದಿಂದ ತಂದಂತ HQ-9 ಅಲ್ಲ, HQ-27 ಅಲ್ಲ, HQ-16 ಕೂಡ ಅಲ್ಲ. ಭಾರತದ ಬಳಿ ಇರೋದು ಒಂದು ಕಡೆಯಲ್ಲಿ ಆತ್ಮನಿರ್ಭರತೆಯನ್ನ ಸೂಚಿಸುವ ಆಕಾಶ್, ಮತ್ತೊಂದು ಕಡೆಯಲ್ಲಿ L-17. ಇದೆಲ್ಲಕ್ಕಿಂತ ಅತಿ ಹೆಚ್ಚಿನ ಬಲ ನೀಡ್ತಾ ಇರೋದು S-400. ಪಾಕಿಸ್ತಾನ ನಿನ್ನೆ ನಡೆಸಿದ ಜಾಗದಲ್ಲೇ ಅಟ್ಯಾಕ್ ನಡೆಸಿದ್ರು, ಅಥವಾ ಇವತ್ತು ಹೊಸ ಜಾಗವನ್ನ ಹುಡ್ಕೊಂಡ್ರು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಎಲ್ಲಾ ದಾಳಿಯನ್ನ ಕೂಡ ಅತ್ಯಂತ ಸಮರ್ಥವಾಗಿ ನಿರ್ನಾಮ ಮಾಡಿದೆ. ಈಗ ಬರ್ತಾ ಇರುವಂತಹ ಹೊಸ ದೃಶ್ಯಾವಳಿಗಳು ಮತ್ತೊಮ್ಮೆ
ಸಿಕ್ಕಾಪಟ್ಟೆ ಡ್ರೋನ್ ದಾಳಿ. ಕಳೆದ 3 ದಿನಕ್ಕೂ ಹೆಚ್ಚಿನ ದಾಳಿ. ಅಲ್ಲಿ ಸರ್ಕಾರ ಹೇಳಿದ್ದನ್ನ ಅಲ್ಲಿ ಸೈನ್ಯ ಕೇಳತ್ತೋ, ಅವ್ರಿಗೆ ತಾಳಮೇಳ ಇದೆಯೋ? ಸೈನಿಕರೇ ಹೇಳ್ಬೋದೇನು, ನೀವ್ಯಾರು ಹೇಳಕ್ಕೆ ನಮಗೆ ಅಂತ ಕೇಳಿ ಹಾರಿಸ್ತಾ ಇದ್ದಾರೋ? ಈ ತರ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನ ಪಾಲಿಸೋಕಾಗ್ತಾ ಇಲ್ಲ. ನಾಳೆ ಇವರ ಕೈಗೆ ಅದೇನಾದ್ರೂ ಆಟಮ್ ಬಾಂಬ್ ಸಿಕ್ಕಿದ್ರೆ ಏನ್ ಗತಿ? ಮಿಲಿಟರಿ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿದೆಯಂತೆ ಪಾಕಿಸ್ತಾನ. ನಾರ್ದನ್ ಕಮಾಂಡ್ ಮೇಲೆ ದಾಳಿಗೆ ಯತ್ನ. ಮಿಲಿಟರಿ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಪಾಕಿಸ್ತಾನ. ನಾರ್ದನ್ ಕಮಾಂಡ್ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನಕ್ಕೆ ಗೊತ್ತಿಲ್ಲದ ಸಂಗತಿ ಅಂದ್ರೆ ನಮ್ಮ ನಾರ್ದನ್ ಕಮಾಂಡ್ ದೇಶದ ಅತ್ಯಂತ ಬಲಿಷ್ಠವಾದ ಕೋಟೆ, ಅದರ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾ ಇದೆ ಪಾಕಿಸ್ತಾನ. ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಮಿಲಿಟರಿ ಬೇಸ್ ಮೇಲೆ ದಾಳಿಗೆ ಪ್ರಯತ್ನ ಮಾಡಿ ಅಲ್ಲೂ ಕೂಡ ಕೈ ಸುಟ್ಕೊಳ್ತಾ ಇದೆ ಪಾಕಿಸ್ತಾನ. ಕಳೆದ 3 ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಮತ್ತಷ್ಟು ಪ್ರಬಲವಾದ ದಾಳಿಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಮನ್ ಸೆನ್ಸ್ ನ ಪಾಠ ಮಾಡ್ಲಿಕ್ಕೆ ಬಂದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಟ್ವೀಟ್ ಅನ್ನ ಗಮನಿಸಿದಾಗ ಎರಡೂ ದೇಶಗಳು ಪಾಕಿಸ್ತಾನ ನಡೆಸಿದ ಸುದೀರ್ಘವಾದ ಮಧ್ಯಸ್ಥಿಕೆ, ಸುದೀರ್ಘವಾದ ಮಾತುಕತೆಗೆ ಮನ್ನಣೆ ಕೊಟ್ಟಿದೆ. ಹಾಗೆ ಕಾಮನ್ ಸೆನ್ಸ್ ನ ಬೆಲೆ ಕೊಟ್ಟು ನಿರ್ಧಾರಕ್ಕೆ ಬಂದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತಿದು. ಕೊನೆಗೂ ಎರಡೂ ದೇಶಗಳು ತಮ್ಮ ಕಾಮನ್ ಸೆನ್ಸ್ ಅನ್ನ ಉಪಯೋಗಿಸ್ಲಿಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿ ಬರೆದುಕೊಂಡಿದ್ರು ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್. ಕೆಲವರಿಗೆ ಹಾರ್ಷ್ ಅನ್ಸ್ಬೋದು, ಅಮೆರಿಕ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ಗೆ ಹೀಗೆ ಬರೀಬೇಕಾದ್ರೆ ಕಾಮನ್ ಸೆನ್ಸ್ ಇರ್ಲಿಲ್ವಾ ಅಂತ ಹೇಳಿ. ಪಾಕಿಸ್ತಾನದ ಬುದ್ಧಿ ಏನು ಅನ್ನೋ ಕಾಮನ್ ಸೆನ್ಸ್ ಅಮೆರಿಕ ಅಧ್ಯಕ್ಷರು ಮರೆತು ಬಿಟ್ಟಿದ್ರ ಅಂತ ಹೇಳಿ. ಪಾಕಿಸ್ತಾನ ಯಾವತ್ತಿಗೂ ಕೂಡ ಹೇಳೋದೊಂದು ಮಾಡೋದೊಂದು ಅನ್ನೋ ಕಾಮನ್ ಸೆನ್ಸ್ ಅನ್ನ ಮರೆತು ಬಿಟ್ಟಿದ್ರ ಡೊನಾಲ್ಡ್ ಟ್ರಂಪ್. ಗುಜರಾತ್ನ ಕಚ್ ಸೇರಿದಂತೆ ಹಲವೆಡೆ ಡ್ರೋನ್ ದಾಳಿ ಯತ್ನ. ಬಹಳ ಮುಖ್ಯ 4 ರಾಜ್ಯಗಳು. ಗುಜರಾತ್ನ ಕಚ್ನಲ್ಲೂ ಕೂಡ ಮೊನ್ನೆ ಒಂದು ಡ್ರೋನ್ನ ಅವಶೇಷಗಳು ಕಚ್ನಲ್ಲಿ ಬಿದ್ದಿದ್ದನ್ನು ನಾವು ತೋರಿಸಿದ್ವಿ. ಗುಜರಾತ್ನ ಕಚ್ ಸೇರಿದಂತೆ ಹಲವೆಡೆ ದಾಳಿ ಯತ್ನ. ಡೊನಾಲ್ಡ್ ಟ್ರಂಪ್ ಕಾಮಿಡಿ ಆಗ್ಬಿಟ್ರ ಅಂತ ಈ ನಡುವೆ. ಡೊನಾಲ್ಡ್ ಟ್ರಂಪ್ ಮಾತನ್ನ ಚೀನಾ ಕೇಳತ್ತೆ, ಫ್ರಾನ್ಸ್ ಕೇಳತ್ತೆ, ದೊಡ್ಡ ದೊಡ್ಡ ದೇಶಗಳು ಕೇಳುತ್ತೆ, ಆದ್ರೆ ಬಿಹಾರಿ ಪಾಕಿಸ್ತಾನ ಕೇಳ್ತಾ ಇಲ್ಲ. ಅದೇ ಹೇಳಿದ್ದು, ಪಾಕಿಸ್ತಾನಕ್ಕೆ ಕಳ್ಕೊಳ್ಳೋಕ್ಕೇನಿದೆ ಅದೆಲ್ಲ ಕಳ್ಕೊಂಡಾಗಿದೆ. ಗುಜರಾತ್ನ ಕಚ್ ಸೇರಿ ಹಲವೆಡೆ ದಾಳಿ ಆಗಿದೆ. ಜಮ್ಮು ಕಾಶ್ಮೀರದ ಗಂದರ್ಬಾಲ್ನಲ್ಲೂ ಕೂಡ ದಾಳಿಗೆ ಯತ್ನ ಮಾಡಲಾಗಿದೆ. ಪಾಕಿಸ್ತಾನದ ಎಲ್ಲ ದಾಳಿಯನ್ನ ಸತೀಶ್ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲ ಮಾಡಿದೆ. 4 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಶ್ರೀನಗರ, ಮತ್ತೊಂದು ಕಡೆ ಅನಂತನಾಗ್, ಮತ್ತೊಂದು ಕಡೆ ಉಧಂಪುರ, ಹಾಗೆ ಶ್ರೀನಗರದ್ದೇ ಮತ್ತೊಂದು ಭಾಗ, ಶ್ರೀನಗರದ್ದೇ ಮತ್ತೊಂದು ದೃಶ್ಯ. 4 ಪ್ರತ್ಯೇಕ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಅಮೆರಿಕದ ಮಾನ ಮರ್ಯಾದೆಯನ್ನ ಈ ದೃಶ್ಯಗಳು ತೆಗಿತಾ ಇದೆ. ಅಮೆರಿಕ ಅಧ್ಯಕ್ಷರ ಶಕ್ತಿ, ಸಾಮರ್ಥ್ಯ, ಅವರ ಕಮಾಂಡಿಂಗ್ ಪವರ್ಸ್, ಇದೆಲ್ಲವನ್ನ ಈ ದೃಶ್ಯಗಳು ವಿಶ್ವದ ಮುಂದೆ ಬೆತ್ತಲು ಮಾಡ್ತಾ ಇದೆ. ಪಾಕಿಸ್ತಾನ ಈಸ್ ಅ ರೋಗ್ ಸ್ಟೇಟ್. ಯುಎನ್ನಲ್ಲಿ ಬಹಳ ಸ್ಪಷ್ಟವಾಗಿ ಭಾರತದ ಪ್ರತಿನಿಧಿ ಹೇಳಿದ್ದಾರೆ, ಪಾಕಿಸ್ತಾನ ಒಂದು ಗೂಂಡಾ ರಾಜ್ಯ, ಯಾರ ಮಾತಿಗೂ ಬೆಲೆ ಕೊಡದ ರಾಜ್ಯ. ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ.